ಓ ನೋಡ್ರಿ ಗೌಡ್ರೆ, ನೋಡ್ರಿ ಗೌಡ್ರೆ, ಊರೊಂದ್ ಕಡೆಯಿಂದ ಹುಡುಕಿರು ಸಿಗಲಿಲ್ಲ ಬೋರಜ್ಜ ಇಲ್ಲಿ ಓಡಾಡ್ತಾ ಇದ್ದಾನೆ. ಯೋಸ್ ದಿನ ಆದಪ್ಪ ಬೋರಜ್ಜು ನೋಡಿ, ಒಂದು 3-4 ದಿನ ಆಯ್ತು. ಅಲ್ಲಿ ನೋಡ್ರಿ ಗೌಡ್ರೆ, ಯಾಕನ ಮಕ ಇಳೆ ಬಿಟ್ಕೊಂಡು ಬರ್ತಾ ಇದೆ ಬೋರಜ್ಜ. ಏನಾದರೂ ಸಮಸ್ಯೆ ಐತಾ ಈ ಬೋರಜ್ಜಿಗೆ? ಗೌಡ್ರೆ ಒಂದು ಮಾತು ಕೇಳಿಬಿಡ್ರಿ ನೋಡೋಣ, ಯಾಕಲ್ಲ ಬೋರಜ್ಜ ಹಿಂಗೆ ಮಕ ಬಿಟ್ಕೊಂಡು ಆಡ್ತಿದ್ಯ ಅಂತ ಒಂದು ಮಾತು ಕೇಳ್ರಿ. ಆಮೇಲೆ ಬೇಕಾರೆ ಮಧ್ಯಾಹ್ನ ಮೇಲೆ ಕುಂಡ್ರಿಸ್ಕೊಂಡು ಕೇಳೋಣ, ಬಾಡವಿಟ್ಟಿ ಕರ್ಕೊಂಡು ಹೋಗೋಣ. ಈಗ ಕೇಳ್ರಿ ಅವನಿಗೆ ಏನೈತೆ, ಯಾಕಲ್ಲ ಹಿಂಗೆ ಆಡ್ತಿದ್ಯ ಅಂತ ಕೇಳ್ರಿ ಗೌಡ್ರಿ. ಲೇ ಲೇ ಬೋರಜ್ಜ, ಇದ್ಯಾಕಲ್ಲ ಹಿಂಗೆ ಮಕ ಬಿಟ್ಕೊಂಬತ್ತಿದ್ಯಾ? ಯಾಕೋ ಚೆನ್ನಾಗಿಲ್ವೇನೋ? ಇಲ್ಲ ನನಗೇನಾಗೈತೆ ಗೌಡ್ರೆ, ಘನವಾಗಿದ್ದೀನಿ. ಓ ಏನಂದ್ರೆ ಒಂದೀಟು ಆಷಾಢ ಗಾಳಿ ಅಲ್ವೇ, ಒಂದೀಟು ಕೈ ಕಾಲೆಲ್ಲ ನೊಂದಂಗೆ ಹಾಕವು, ಸೊಳಿ ಆದಂಗೆ ಹಾಕೈತೆ, ಚೆನ್ನಾಗಿದ್ದೀನಿ. ಏ ಬೋರಜ್ಜ, ನನಗೆ ಗೊತ್ತಲ್ವೇನಜ್ಜ ನಿನ್ನ ಬಗ್ಗೆನ. ಸಿನನ ಕಿಲ ನೈಕೊಂಡು ಲೇ ಈ ಸಿನ ಏನು ಮಾಡ್ತಿದ್ದಲ್ಲ ಅಂತ ನಮ್ಮ ಅಂತಕ್ಕೆ 5 ವರ್ಷದಲ್ಲಿ ಹುಡಿಕೊಂಬತ್ತಿದ್ದಿ. ಈ 3-4 ದಿನ ಒಂದ್ಸಲಿನೂ ಬಂದಿಲ್ಲ, ಕೈಗೂ ಸಿಗ್ತಿಲ್ಲ. ಯಾಕೆ ಬರೀ ಜಗತಿ ತಕೋಗಿ ಹಳ್ಳಿ ಗಿಡ ತಕೋಗಿ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಕೂಕಂಚೆ ಅಂತಿ? ಎಲ್ಲ ಊರರೆಲ್ಲ ಹೇಳಿರಪ್ಪ, ನಾನು ಕೇಳಿದ್ದೀನಿ. ಯಾಕಜ್ಜ ಏನಾರ ಸಮಸ್ಯೆ ಐತೇನಜ್ಜ ನಿನಗೆ? ಇದ್ರೆ ಹೇಳ್ಕ, ನಾನಿದ್ದೀನಿ, ನಮ್ಮ ಗೌಡ್ರ ಇದ್ದಾರೆ. ಏನಾರ ಅಂಥದ್ದು ತಲೆ ಮನೆ ಹೋಗೋ ಅಂಥದ್ದು ಏನಾರ ಸಮಸ್ಯೆ ಇದ್ರೆ ಹೇಳ್ಕೊಂಬಿಡು, ನಮ್ಮ ಕೈಲಾಗಿ ಸಹಾಯ ನಾವು ಮಾಡ್ತೀವಿ. ಥೋ ಅಂಥದ್ದು ಏನು ಇಲ್ಲಿ ಕಳ್ಳಸಿನಪ್ಪ, ಚೆನ್ನಾಗಿ ಇದ್ದೀನಿ, ಸುಮ್ಕಿರು. ಏನಿಲ್ಲ ಸುಮ್ಕಿರು. ಗೌಡ್ರೆ ಈ ಬೋರಜ್ಜ ಹಾಕೋಣಂತ ಹೇಳ್ತಿಲ್ಲ, ಇಷ್ಟು ಬಿಡಿಸಿ ಕೇಳಿದ್ರು ಬಾಯಿ ಬಿಡ್ತಿಲ್ಲ. ನೀವು ಒಂದು ಮಾತು ಕೇಳ್ರಿ, ಏನು ಸಮಸ್ಯೆ ಅರ್ಥ ಅಂತ ನೋಡೋಣ ಹೇಳ್ತಾನೆ. ಯಾಕಲ್ಲ ಬೋರ, ಏನಾರ ಇದ್ರೆ ಹೇಳಲ್ಲ, ಏನಾರ ಸಮಸ್ಯೆ ಇದ್ರೆ ಹೇಳ್ಕೊಳ್ಳೋ. ಏನಾರ ದುಡ್ಡು ಕಾಸಿನ ಸಮಸ್ಯೆ ಇದ್ರೆ, ಆರೋಗ್ಯದ ಸಮಸ್ಯೆ ಇದ್ರೆ, ಮನೆ ಕಡೆ ಏನಾರ ಸಮಸ್ಯೆ ಇದ್ರೆ ಹೇಳ್ಕೊಳ್ಳೋ. ಕೇಳ್ತಾ ಇದ್ದೀವಲ್ಲ ಹೇಳ್ಕ, ನಮ್ಮ ತಗ್ಬಿಟ್ಟು ಇನ್ಯಾರು ತಗಲ್ಲ ಹೇಳ್ಚ? ನಮ್ಮ ಮೂವರು ಮೊದ್ಲಿಂದನೂ ಜೊತ್ಗಾರಲ್ವೇನ್ಲ? ತೆಗೆಯಲಿ ನೀನು ನಮ್ಮ ತಗೆ ನೀನು ನಾಸಿಕೊಂಡ್ರೆ ಹೇಳೋಕ್ಕೆ ನೀನು ಇದಾಗೈತೆ. ಹೇಳೋದೇನು ಸಮಸ್ಯೆ ಐತಿ ಹೇಳ್ಕ. ಏನಿಲ್ಲ ಗೌಡ್ರೆ, ಯಾಕೋ ಈ 5-6 ದಿನನೂ ಒಂಥರ ಸುಸ್ತು. ಕೈ ಕಾಲು ಎತ್ತಕ್ಕಾಗಲ್ಲ, ಮನೆ ಕೇಂದ್ರ ಎದ್ದೇಳಕ್ಕೆ ಮನ್ಸು ಬರಲ್ಲ. ಉಂಬಕ್ಕೆ ಸೇರಲ್ಲ, ತಿಂಬಕ್ಕೆ ಸೇರಲ್ಲ. ನಮ್ಮಳು ಬಡ್ಕೊಂತಾಳೆ, ಎದ್ದಳಜ್ಜ ಉಣ್ಣು ಅಂತಾನೆ. ಅವನು ಮನಕಾಯಿ ಹೋಗೋಗ ಯಾಕೆ ಉಂಬಕ್ಕೂ ಸೇರಲ್ಲ, ತಿಂಬಕ್ಕೂ ಸೇರಲ್ಲ ಗೌಡ್ರೆ. ಆಸ್ಪತ್ರೆಗೆ ಹೋಗೋಣ ಅಂತಂದರೆ ಜೋಬ್ನಾಗೆ ₹1 ದುಡ್ಡಿಲ್ಲ. ಅದೇ ನನಗೊಂಥರ ದಿಗ್ಲಾದಂಗೆ ಆಯ್ತು ಗೌಡ್ರೆ. ಇನ್ನೇನಪ್ಪ ಈ ವಯಸ್ಸಾತು, ನಮ್ಮನ್ನು ನೋಡ್ಕೊಂಬಾರ ಯಾರಪ್ಪ? ನನಗೆ ನಮ್ಮಳಿಗೆ ನಾವಿಬ್ಬರೇ ಇರೋದು. ಅದರಿಂದಾಗಿನ ಯಪ್ಪ ವಯಸ್ಸಾದ್ಮೇಲೆ ಮನುಷ್ಯನ ಜೀವನ ಇಷ್ಟ ಅಲ್ವೇ ಅಂತನ ಒಂಥರ ಯಾಕೋ ಯೋಚನೆ ತಲೆಗೆ ಒಕ್ಕಣಂಗೆ ಆಗ್ಬಿಟ್ಟೈತಿ. ವಯಸ್ಸಾದ್ಮೇಲೆ ಬದುಕಬೇಡ್ದು ಗೌಡ್ರೆ, ರಪ್ಪನ ಕಣ್ಣು ಮುಚ್ಕೊಂಬಿಡ್ಬೇಕು. ಆ ಭಗವಂತ ರಪ್ಪನ ನಮ್ಮಂಥವ್ರನ್ನ ಕರ್ಕೊಂಬಿಡ್ಬೇಕು. ಈಗ ದುಡ್ಡು ಕಾಸಿಗೆ ತೊಂದರೆ ಐತೆ ಗೌಡ್ರೆ, ಯಾರು ತೆಗಿಯೋಕಂಬಂದು ನಾನು. ಈಗ ಕೂಲಿ ಹೋದ್ರೆ ದುಡ್ಡು ಕೊಡ್ತಾರೆ, ನನ್ನ ಕೈಲಿ ಕೂಲಿ ನಾಲಿ ಹೋಗೋಕ್ಕೆ ಆಲೆ ಆಗ್ತಿಲ್ಲ. ಯಾತನ ಒಂದು ಈಡು ಹೆಚ್ಚಾಗಿ ಬದುಕು ಮಾಡಿದ್ದೀನಿ ಅಂತ ಅಂದರೆ ಅವತ್ತು ಮೈಯೆಲ್ಲ ನೋಯ್ತೈತಿ, ಮೊಣಕಾಲು ಕೀಳ್ತಾವೆ ಗೌಡ್ರೆ. ನಮ್ಮ ತಾಯಣ್ಣನ ಕಣ್ಣಾಗ ನೀರು ಬರ್ತವೆ, ಎದ್ದೊತ್ನಾಗ ಎದ್ದಳಕ್ಕಾಗಲ್ಲ. ಏನೋ ಒಂಚೂರು ಬದುಕು ಮಾಡೋಕ್ಕಿಲ್ಲ, ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ. ನಮ್ಮ ಅಜ್ಜಿ ಅಲ್ಗೂ ಕೂಲಿ ಹೋಗೈತಿ, ಬೀಡಿ ಪಾಡಿ ಸೇದಂಗಿದ್ರೆ ಅಜ್ಜಿ ತೆಗೆ ಇಸ್ಕೊಂತೀನಿ ದುಡ್ಡನ್ನ. ನನ್ನ ತಗಂತೂ ₹1 ದುಡ್ಡಿಲ್ಲ. ಆಸ್ಪತ್ರೆಗೆ ಹೋಗೋಣ ಅಂದ್ರೂ ಸಮೇತ ನನ್ನ ತಗೊಂಡು ₹1 ದುಡ್ಡಿಲ್ಲ ಗೌಡ್ರೆ. ಅದೇ ಅರ್ಧ ಯೋಚನೆ ನನಗೆ. ವಯಸ್ಸಾದ್ಮೇಲೆ ಹಿಂಗೆ ಕಣಪ್ಪ, ಮನ್ಸನ್ ಬಾಳು ಜಾಸ್ತಿ ದಿನ ಬದುಕಬಾರ್ದು ಅನ್ನಿಸ್ಬಿಡ್ತು. ಅದೇ ಗೌಡ್ರೆ ಯೋಚನೆ, ಇನ್ನೇನಿಲ್ಲ. ಯಾಕಲ್ಲ ಬೋರಜ್ಜ ಹಿಂಗಂತ್ಯ? ಯಾಕೋ ನಿಮ್ಮ ಹುಡುಗ ಬೆಂಗಳೂರಾಗ ಇದ್ದಾನೆ, ಈಟ ಕಳ್ಸಲ್ವೇ ಅವ್ನು ದುಡ್ಡನ್ನ? ಯಾವುದೋ ಫ್ಯಾಕ್ಟ್ರಿಗೋ ಯಾವುದೋ ಗಾರ್ಮೆಂಟ್ಸ್ಗೆ ಏನೋ ಹೋಗ್ತೀನಿ ಅಂತಿದ್ದ. ಯಾಕಲ್ಲ ದುಡ್ಡು ಪಡ್ಡು ಕೊಡಲ್ವಲ್ಲ ನಿಮ್ಮ ಹುಡುಗ? ಅಯ್ಯ ಅವನ್ನೆಲ್ಲಿ ಕೊಡ್ತಾನೆ ಗೌಡ್ರೆ, ಮೊದಲು ಹಂಗೂ ಹಿಂಗೂ ಕೊಡೋನು. ಒಂದು 5,000 10,000 ಅವ್ರ ಕೈ ಕೊಟ್ಟು ಕಳ್ಸೋದು ಎಲ್ಲ ಮಾಡೋನು ಮದುವೆ ಆಗೋದಕ್ಕಿಂತ ಮುಂಚೆನೆ. ಈಗ ಮದುವೆ ಆದಮೇಲೆ ಒಂದ್ರ ಒಟ್ಟು ಇಲ್ಲ, ನಾನು ಕೇಳಕ್ಕೆ ಹೋಗಲ್ಲ. ಪಾಪ ಅದ್ರ ತಾಗ ಎಲ್ಲಿರ್ತೈತಿ? ಬರೋದು 10-15,000 ದುಡ್ಡು. ಹೆಂಡ್ತಿ ಮಕ್ಕಳನ್ನೇ ನೋಡ್ಕೊಂತಾನೆ, ಸಂಸಾರವನ್ನು ನೋಡ್ಕೊಂತಾನೆ, ಹುಡುಗನ ಓದಿಸೋದು ಬರ್ಸೋದೇ ಮಾಡ್ತಾನೆ. ಯಾತು ಮಾಡ್ತಾನೆ ಎಂದು ನಮ್ಮ ತಾಯಿನೇ ನಾನು ಕೇಳೋಕ್ಕೆ ಹೋಗಿಲ್ಲ. ಯೋಟೆ ಕಷ್ಟ ಆದ್ರೂ ಅವನ್ನ ನಾನೇನು ₹1 ಕೇಳಲ್ಲ.
ಅವ್ನು ಕೊಟ್ಟರೆ ಇಸ್ಕೊಂತೀನಿ ಅಷ್ಟೇ ಗೌಡ್ರೆ. ಕೈಯೊಡ್ ಮಾತ್ರ ನಾನು ಕೇಳಕ್ಕೆ ಹೋಗಲ್ಲ. ಇವಾಗ ಈ ನಡುವೆ ಫೋನು ಮಾಡೋದು ಬಿಟ್ಬಿಟ್ಟು ಅವನೇ ದುಡ್ಡು ಕೊಡಲ್ಲ. ನೋಡಿ ಚಂದ್ಲಾಸಿನ ನೋಡ್ಚೆ, ಮಕ್ಳನ್ನ ಯಾಕಲ್ಲ ಹುಟ್ಟಿಸ್ಬೇಕು? ನನ್ನ ಮಗ ಚಂದಾಕಿರ್ಬೇಕು ಅಂತ ನಾ ಮಕ್ಳನ್ನ ಕಣ್ಣಾಕಿಕೊಂಡು ಸಾಕ್ತೀವಿ ನಾವು. ನನ್ನ ಮಕ್ಳು ಒಂದಿಟ್ಟು ದೊಡ್ಡರಾದ್ಮೇಲೆ ನೋಡಿ ಆ ಬೋರಾಜ್ಗೆ ಹುಡುಗ ಫೋನ್ ಮಾಡೋದೇ ಬಿಟ್ಟವನಂತೆ, ಲೆಕ್ಕ ಹಾಕು. ಅದ ಕಣೇಜ, ಹಂಗಾರೆ ನಿಮ್ಮ ಹುಡುಗ ಫೋನು ಮಾಡಲ್ವೇ? 15 ದಿನಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ಬರೋನು ಮೊದಲು. ಇವಾಗೆಲ್ಲೂ ಕಾಮೋದು ಇಲ್ಲಪ್ಪ. ಊರ ಕಡೆಗೆ ಅವನು ಬಂದಿದ್ದೆ ನೋಡಲಿಲ್ಲ. ಹೋದ್ಸಲಿನ ಮಾರಮ್ಮನ ಮಾಡಿದಾಗ ಬಂದಿದ್ದ, ಆಮೇಲೆ ಅವನು ನೋಡೇ ಇಲ್ಲ. ಯಾಕಜ್ಜ, ಏನಾರ ಮುಂಚ್ಗಿಂಚ್ಕೊಂಡಿದ್ಜ ಅವನ ಮೇಲೆ? ಎಲೆ ಫೋನು ಇಲ್ಲ, ಯಾತು ಇಲ್ಲ ಕಂಡ್ಲಾಸಿನ. ಏನಂದ್ರೆ ನೋಡು, ಬೋರಜ್ಜ ಮಗನ ಮೇಲೆ ಶಾಡಿ ಹೇಳ್ತಾನೆ ಅಂತ ನಾನು ಯಾರ ತಗೋ ಮಾತಾಡ್ಕೊಂಬಕ್ ಹೋಗಲ್ಲ. ನೀವು ನನ್ನ ಜೊತೆಗಾರರು ಯಾರು ತಗೋ ಹೇಳ್ಕೊಂಬಲ್ಲ ಅಂತ ನಾನು ಕಷ್ಟಗಳನ್ನ ನಿಮ್ತ ಹೇಳ್ತೀನಿ ಅಷ್ಟೇನ. ಹೇಳಿ ದೇವ್ರಾಣೆಗೂ ಅವನು ಫೋನ್ ಮಾಡೋದು ಯೋಸು ಒಂದು 3 ತಿಂಗಳಾಯ್ತು ಕಳ್ಳಿ. 3 ತಿಂಗಳಾಯ್ತು ಅವ್ನು ಫೋನ್ ಮಾಡಿ ಮಾತಾಡ್ಸೋಣಂತ ನಾನು ನಮ್ಮ ಮನೆಗಿರೋ ಫೋನಿಗೆ ನೋಡ್ತೀನಿ. ಅದು ಫೋನು ಹೋಗಲ್ಲ. ಅದು ಚಂದಕ್ಕೂ ಇಲ್ಲಿ ಈಟಾಗಲ್ಲೊಂದು ಐತೆ ಒಂದು ಫೋನ್ ಮನೆಗೆ. ಅದು ಪಾರೆನ್ಸಿನ ಹಾಕ್ಸಿಲ್ಲ. ಅದೊಂದು ಅವತ್ತು ಕೊಟ್ಟೆ ಅವ್ನು ರಾಜುಗೆ ಮಾಡ್ಕೊಂಡು ಕೊಡ್ಲಿಲ್ಲ ನಮ್ಮ ಹುಡುಗಗೆ ಫೋನ್ ಅಂತಾನ. ಅಜೋ ಇದ್ರಾಗೆ ಕರೆನ್ಸಿ ಇಲ್ಲ, ಫೋನ್ ಹೋಗಲ್ಲ ಅಂತ ಅಂದ. ನಾನು ಕರೆನ್ಸಿ ಹಾಕ್ಸಕ್ಕೆ ದುಡ್ಡಿಲ್ಲ, ಕಾಸಿಲ್ಲ, ಏನು ಮಾಡೋಣ? ಅದಕ್ಕೆ ನಾನು ಕೈ ಬಿಟ್ಟು ಸುಮ್ಮನೆ ನೋಡೋಣ, ಅವ್ನು ದಿನಕ್ಕೆ ಫೋನ್ ಮಾಡ್ತಾನೆ ಅಂತಾನೆ. ಇಲ್ಲ ಕಣ ಸೀನಾ, ಅವನು ನಮ್ಮ ಕಡೆನಲ್ಲ. ಹೆಂಡ್ತಿ ಮಾತು ಕೇಳ್ಕೊಂಬಿಟ್ಟು ಅವನು ಹಾಸ್ಗೆಟ್ ಹೋಗ್ಬಿಟ್ಟವನಿ. ಮೊದ್ಲು ನಂಗಿಲ್ ಕಣಪ್ಪ, ಅವರು ಬೋಲ್ತ್ಕೊಂಬಿಟ್ಟವನು ಅವನು. ಮೊದಲು ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಅಂತಾನ ಹೆಂಗೆ ರಾಜ್ಯ ಬಂದ್ರು ಸಾಕು ಓಡ್ಬರೋನು ಊರ ಕಡೆಗೆ. ಇವಾಗ ಹೆಂಡ್ತಿ ಬಂದ್ಲು, ಮಕ್ಕಳಾದ್ವು, ನಾವೇ ಹಾಕಿನ್ನ. ಅದಕ್ಕೆ ನಾವು ಬೋಲು ತೊಂದರೆ ಕೊಡಕ್ಕೆ ಹೋಗಲ್ಲ ಅವನಿಗೆ. ಹೆಂಗೆ ಅವನ ಇಷ್ಟ, ಅವ್ನು ಚಂದ ಹಾಕಿದ್ರು ಸಾಕು ಅಂತ ನಾವು ಬೋಲು ತೊಂದರೆ ಕೊಡಕ್ಕೆ ಹೋಗಲ್ಲ ಅವನಿಗೆ. ಏಯ್ ಸುಮ್ಮ ಕುಗಳ ನೀನಾತ. ಇಂಥ ನನ್ನ ಮಕ್ಕಳಿರೋದ್ರಿಂದ ನೀನು ತಂದೆ ತಾಯಿ ಅರ್ಧ ವಯಸ್ಸಿಗೆ ಇಸ ಕುಡಿಯೋದು, ನೆಣ್ಣೆ ಹಾಕ್ಯಂಡು ಸಾಯೋದು ಮಾಡ್ತಿರೋದು. ಅಲ್ಕಣಜ, 9 ತಿಂಗಳು ಹೊಟ್ಟೆ ಹಾಕಿಕೊಂಡು ಸಾಕಿರ್ತಾರೆ ತಂದೆ ತಾಯಿಗಳು. ಮದುವೆ 25-30 ವರ್ಷ ತನಕ ಬೆಳೆಸ್ತಾರೆ. ಅಲ್ಲ ಹಂಗಾರೆ 25-30 ವರ್ಷ ತನಕ ಬೆಳೆಸಿದ ಮಕ್ಕಳು ತಂದೆ ತಾಯಿನೂ ನೋಡ್ಕೋಬೇಡ್ದೇನಜ? ಏನಜ, ವಯಸ್ಸಾದ ಕಾಲದಾಗ ಇನ್ಯಾರಾಜ ನೋಡ್ಕೊಂತಾರೆ, ಮಕ್ಕಳು ನೋಡ್ಕೊಂಬ್ಲಾರ್ದಾನ? ಏನು ಬೇರೆ ಬಂದು ನೋಡ್ಕೊಂತಾರೆ. ಈಗ ಇದರಿಂದನೇ ಪ್ರಪಂಚದಾಗ ಬೆಲೆ ಕಮ್ಮಿ ಆಗಿರೋದು. ವಯಸ್ಸಾದವರು ವೃದ್ಧಾಶ್ರಮಗಳು, ಓಲ್ಡ್ ಕೇರ್ ಸೆಂಟ್ರುಗಳು ಜಾಸ್ತಿ ಆಗಿರೋದು. ಈಗ ನಿನ್ನ ಮಗನಂತ ಮಕ್ಕಳಿಂದನೆಲ್ಲ ಲೋಪಲ್ ನನ್ನ ಮಕ್ಕಳು. ಹಂಗಾರೆ ಬೆಳೆದು ದೊಡ್ಡರಾಗತ್ತಕ ಅಪ್ಪಯ್ಯ ಅಮ್ಮಯ್ಯ ಬೇಕು. ಮೊದಲ ಹೆಂಡ್ತಿ ಬಂದ್ಮೇಲೆ ಅಪ್ಪಯ್ಯ ಅಮ್ಮಯ್ಯ ಬೇಡ. ಲೋಪಲ್ ನನ್ನ ಮಕ್ಕಳು. ಇಂಥ ನನ್ನ ಮಕ್ಕಳು ಕೈ ಸಿಕ್ಕಿಬಿಟ್ರೆ ಗುಡಿ ಗಟ್ಟಿಸ್ಬಿಡ್ತೀನಿ ನಾನಂತೂ. ಹೋಗ್ಲಿ ಬಿಡು. ಏನಂದ್ರೆ ನನಗೆ ಏನು ಬೇಜಾರಿಲ್ಲ ಕಣಲಿ. ಅವನು ದುಡ್ಡು ಕೊಡೋದು ಬೇಡ, ಕಾಸು ಕೊಡೋದು ಬೇಡ. ನನಗೆ ಒಂದ್ಸಲಿ ಫೋನ್ ಮಾಡಿ ಅಪ್ಪ ಚೆನ್ನಾಗಿದ್ದೇನಪ್ಪ, ಅಮ್ಮ ಚೆನ್ನಾಗಿದ್ದೇನಮ್ಮ ಅಂತ ಒಂದು ಮಾತು ಕೇಳಿದ್ರು ನನಗೆ ಓಟೋ ಧೈರ್ಯ. ಯಾವ ಥರ 3 ತಿಂಗಳಾಯ್ತು ಕಳ್ಳ ಅವ್ನು ಫೋನ್ ಮಾಡಿ. ಅವನು ಫೋನ್ ಮಾಡಿಲ್ಲ, ನಾನು ಯಾರು ತಗ ಮಾಡ್ಸೋಣ ಫೋನ? ಸುಮ್ಮನಾಗಿದ್ದೀನಿ ನಾನು. ಒಂದು ಫೋನ್ ಮಾಡಿ ಮಾತಾಡಿಸ್ಬಿಟ್ರೆ ನನಗೇನೋ ಒಂದು ಸರ ಖುಷಿ ಕಣಲಿ. ನನಗೂ ಮಗ ಇದ್ದಾನೆ ಎಂಬುದು ಒಂದು ಧೈರ್ಯ. ನೋಡ್ರಿ ಗೌಡ್ರಿ, ನೋಡ್ರಿ, ಈಗ ಇಂಥ ಬೋರಜ್ಜನ ಮಗ ಇದ್ದಾನಲ್ಲ ಅಂತ ಮಕ್ಕಳು ಮನೆಗೆ ಒಬ್ಬೊಬ್ರು ಇದ್ದು ಬಿಟ್ರೆ ದೇಶ ಉದ್ಧಾರ ಆದಂಗೆ. ಒಂಚೂರು ಬಲ್ತ್ಕೊಂಬತ್ತಕನ ಅವ್ರು ನೆಟ್ಗಾಗದಕನ ಅಪ್ಪಯ್ಯ ಅಮ್ಮಯ್ಯ ಅಂದ್ರಿ. ಜೊತೆ ಹೆಂಡ್ತಿ ಬಂದ್ಲು, ಮಕ್ಕಳು ಬಂದರು ಅಂದ ಮೇಲೆ ಅಪ್ಪಯ್ಯನೂ ಬೇಡ, ಅಮ್ಮಯ್ಯನೂ ಬೇಡ. ಹೇಗೆ ಅವ್ರ ವಯಸ್ಸಾಗಿದೆ, ಅವ್ರ ಕಡೆಯಿಂದ ಏನು ಗಿಬ್ರಕೊಂಬಕ್ಕಾಗಲ್ಲ ಅಂದ್ಬಿಟ್ಟು ಕಿತ್ತಾಕ ಹೊರಟುಬಿಡ್ತಾರೆ. ಗೌಡ್ರೆ, ನಾನೊಂದು ಮಾತು ಹೇಳ್ತೀನಿ ಕೇಳ್ರಿ ಗೌಡ್ರೆ. ನಾವು ವಯಸ್ಸಿದ್ದಂಗೆ ಬರೀ ಮಕ್ಕಳಿಗೆ ಮಾಡ್ತೀವಿ, ಅವ್ರಿಗೆ ಆಸ್ತಿ ಮಾಡ್ತೀವಿ, ಒಡವೆ ಮಾಡ್ತೀವಿ, ದುಡ್ಡು ಮಾಡ್ತೀವಿ ಅಂತೀವಲ್ಲ, ಇದು ಶುದ್ಧ ತಪ್ಪು. ಅಲ್ಲ, ಮಕ್ಕಳಿಗೆ ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಒಳ್ಳೆಯದು. ಆದರೆ ನಮಗೆ ವಯಸ್ಸಿದ್ದಂಗೆ ನಮ್ಮ ಮುಂದಿನ ಕಾಲಕ್ಕೆ ಒಂದಿಟ್ಟು ಬೇಕು ಅಂತಾನ ಬ್ಯಾಂಕ್ನಾಗ ಒಂದಿಟ್ಟು ದುಡ್ಡು ಇಕ್ಕೋದು ಭಾಳ ಒಳ್ಳೇದು ಗೌಡ್ರೆ. ದುಡ್ದಿರೋದ್ರಾಗ ಒಂದು ಚೂರು ಬ್ಯಾಂಕ್ನಾಗ ಎತ್ತಿಕ್ಬೇಕು. ನಾನು ವಯಸ್ಸಾದ ಕಾಲದಾಗ ನನಗೂ ನನ್ನ ಹೆಂಡ್ತಿಗೂ ಅಂತ ಎತ್ತಿಕ್ಬೇಕು. ನಾವು ಹಂಗೆ ಮಾಡಲ್ಲ. ಏನು ಮಾಡ್ತೀವಳು,
ದುಡ್ದಿದ್ದೆಲ್ಲ ನನ್ನ ಮಗಗೆ ಬೇಕು, ದುಡ್ದಿದ್ದೆಲ್ಲ ನನ್ನ ಸೊಸೆಗೆ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಉದ್ದಲೆ ಹೊಡೆದು ಬಿಡ್ತೀವಿ. ವಯಸ್ಸಾದಾಗ ಕಣ್ಣು ಕಾಲು ಬಿಟ್ಬಿಟ್ಟು ಅಯ್ಯೋ ನನ್ನ ಮಗ ನನ್ನ ನೋಡ್ಕೊಂಬ್ಲಿಲ್ಲಪ್ಪ, ಅಯ್ಯೋ ನನ್ನ ಮಗ ನನ್ನ ಕೈ ಕೊಟ್ಟನಪ್ಪ ಅಂತ ಬಾಯಿ ಬಿಟ್ಕೊಂಬ್ತೀವಿ. ಈ ನನ್ನ ಮಕ್ಕಳು ಎತ್ತ ತಂದೆ ತಾಯಿನ ನೋಡ್ಕೊಂಬಂತ ಕ್ರೂರಿಗಳಾಗ್ಬಿಟ್ಟವ್ರು ಗೌಡ್ರೆ, ಕ್ರೂರಿಗಳಾಗ್ಬಿಟ್ಟವ್ರಿ. ಸರ್ಕಾರದವರು ಒಂದು ಆದೇಶ ಮಾಡಬೇಕು. ಏನಂದರೆ ಮಕ್ಕಳು ದುಡ್ಡು ಮೇಲೆ ತಂದೆ ತಾಯಿಗೂ ಒಂದು ಭಾಗ ಕೊಡಬೇಕು ಅಂತಾನೆ ಆ ಸರ್ಕಾರದವರು ಒಂದು ಆದೇಶ ಮಾಡಬೇಕು. ಇಲ್ಲಾಂದರೆ ವಯಸ್ಸಾದ ತಂದೆ ತಾಯಿ ಏನು ಮಾಡಬೇಕು ಗೌಡ್ರೆ ಹೇಳ್ರಿ? ಹಳ್ಳಿಗಳೇ ಏನು ಮಾಡಬೇಕು? ಎಲ್ಲ ಬೆಂಗಳೂರು, ತುಮಕೂರು, ಮೈಸೂರು, ದುಬೈ, ಡೆಲ್ಲಿ, ಇಂಗ್ಲೆಂಡು, ಅಮೇರಿಕಾ ಅಂತ ಹೋಗ್ಬಿಡ್ತಾರೆ ಮಕ್ಕಳುಗಳು ದೊಡ್ಡದಾಗಿಬಿಟ್ಟು. ತಂದೆ ತಾಯಿ ಏನು ಮಾಡ್ಬೇಕಿಲ್ಲಿದ್ದರು? ಏನು ಮಾಡ್ಬೇಕು ಹೇಳ್ರಿ ಗೌಡ್ರಿ? ಕರೆಕ್ಟು ಕಳ್ಳೆ ಸೀನಪ್ಪ, ನೀನು ಹೇಳ್ತಿರೋದು 100ಕ್ಕೆ 100 ಕರೆಕ್ಟ್ ಐತಿ. ಅಲ್ವಲ್ಲ, ತಂದೆ ತಾಯಿನ ನೋಡ್ಕೊಂಬ್ಲಾರ್ದಂಥ ಮಕ್ಕಳು ಯಾಕಲ್ಲ ಇರ್ಬೇಕು ಭೂಮಿ ಮೇಲೆ? ತಂದೆ ತಾಯಿನೇ ದೇವರು ಅಂತನ ಪೂಜೆ ಮಾಡೋರು ಹಿಂದೆ ಋಷಿ ಮುನಿಗಳ ಕಾಲದಿಂದನೂ, ಹಿಂದೆ ನಮ್ಮ ತಾತ ಮುತ್ತಾತ ದೇವ್ರ ಕಾಲದಿಂದನೂ ಅಪ್ಪಯ್ಯ ಅಮ್ಮಯ್ಯ ದೇವ್ರುಗಳು ಅವ್ರ ಪಾದ ಪೂಜೆ ಮಾಡಿದ್ರೆ ಪುಣ್ಯ ಹೋಗ್ಬತ್ತೈತಿ ಅಂತ ಹೇಳ್ಬಿಟ್ಟು ಮಾಡಾರು. ಈಗಿನ ಮಕ್ಕಳು ಅವನ್ನೆಲ್ಲ ಗಾಳಿಗೆ ತೂರಿಬಿಟ್ಟು ಬೆಂಗಳೂರು ಕಡೆಗೆ ತುಮಕೂರು ಕಡೆಗೆ ಹೋಗಿ ಅವ್ರ ಜೀವನ ಅವ್ರು ಕಟ್ಕೊಂತಾರೆ. ಒಳ್ಳೇದು ಕಳ್ಳ ನಾನೇನು ಬೇಡ ಅಂಬಲ್ಲ, ಅವ್ರ ಜೀವನ ಅವ್ರು ನೋಡ್ಕೊಂಬ್ಲಿ. ದುಡ್ದಿದ್ರಾಗ ನೀನು ಹೇಳ್ದಂಗೆ ದುಡ್ದಿದ್ರಾಗ ಒಂದೀಟು ಅಪ್ಪಯ್ಯ ಅಮ್ಮಯ್ಯ ಕೊಟ್ಟರು ಅವ್ರಿಗೂ ಯೋಟೋ ಒಂಥರ ನೆಮ್ಮದಿ ಖುಷಿ, ನನ್ನ ಮಗ ಇದ್ದಾನೆ ಎಂಬುದು ಒಂದು ಧೈರ್ಯ ಅಲ್ವಂದ? ಕಣ್ರಿ ಗೌಡ್ರಿ. ಈ ವಯಸ್ಸಾದ್ಮೇಲೆ ಇವಕ್ಕೇನು ಚಿನ್ನ ಬೆಳ್ಳಿ ಬಂಗಾರ ಏನು ಬೇಡ, ಮಕ್ಕಳು ಕಡೆಯಿಂದ ಒಂದೆರಡು ಸಮಾಧಾನದ ಮಾತು, BP ಶುಗರ್ ಮಾತ್ರೆ ತಾಮಕ್ಕೊಂದಿಟ್ಟು ದುಡ್ಡು, ಅಷ್ಟು ಬಿಟ್ರೆ ಈ ಮಕ್ಕಳು ಫೋನ್ ಮಾಡಿಬಿಟ್ರಿ ಅವ್ರಿಗೆ ಅದೇ ಉಗಾದಿ ಹಬ್ಬ ಇದ್ದಂಗೆ. ಮಕ್ಕಳು ಒಂದು ನೆಮ್ಮದಿ ಕುಂಡ್ರಿಸ್ಕೊಂಡು ಯಪ್ಪ ಚೆನ್ನಾಗಿದ್ದೇನಪ್ಪ, ಯಮ್ಮ ಚೆನ್ನಾಗಿದ್ದೇನಮ್ಮ ಅಂತ ಒಂದೆರಡು ಸಮಾಧಾನದಾಗ ನೆಮ್ಮದಿಯಾಗ ಮಾತಾಡ್ಬಿಟ್ರೆ ಇವ್ರಿಗೆ ಅದೇ ಒಂಥರ ಖುಷಿ. ನನ್ನ ಮಕ್ಕಳು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿನ ಚೆಂದಾಗಿ ನೋಡ್ಕೊಂಬಲ್ಲ, ಮಗ ಉರ್ರಂತಿರ್ತಾರೆ. ಹಿಂಗಾದಾಗ ಎಲ್ಲ ಸಂಸಾರಗಳು ಕೆಟ್ಟು ಹೋಗ್ತವೆ, ತಂದೆ ತಾಯಿ ಬೀದಿಗೆ ಬಿದ್ದುಬಿಡ್ತಾರೆ ಅಷ್ಟೇನ. ಇನ್ನೊಂದು ಗೌಡ್ರೆ, ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಕೇಳ್ರಿ. ಮನೆಗೆ ಬಂದು ಸೊಸೆಗಳು ಅಷ್ಟೇನ ಅತ್ತೆ ಮಾವನ ಚೆಂದಾಗಿ ನೋಡ್ಕೋಬೇಕು. ಹೇಗೆ ಸೊಸೆಗಳ್ಗೆ ಅವ್ರ ಸ್ವಂತ ಅಪ್ಪಯ್ಯ ಅಮ್ಮ ಇರಲ್ವ ಮನೆಯಲ್ಲಿ, ಅವ್ರ ಅಣ್ಣ ಹೆಂಡತಿ ಹಂಗೆ ಮಾಡಿದ್ರೆ ಸುಮ್ಮನಿರ್ತಾಳೆ ಇವಳು, ಹಂಗೆ ತಾನೆ ಇವರು. ಅದಕ್ಕೆ ಸೊಸೆಗಳು ಅಷ್ಟೇ ಮಕ್ಕಳು ಅಷ್ಟೇ ಮನೆಗಿರೋ ವಯಸ್ಸಾದವ್ರನ್ನ ಚೆಂದಾಗಿ ನೋಡ್ಕೋಬೇಕು. ನಾಳೆ ನಮಗೂ ವಯಸ್ಸಾಗ್ತೈತಿ, ನಮಗೂ ಯಾರನ್ನ ಹಿಂಗೆ ಮಾಡಿಬಿಟ್ರು ನಾವು ನೊಂದ್ಕೊಂಬಲ್ವಾ? ಅದಕ್ಕೆ ಮಕ್ಕಳು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಗೌಡ್ರೆ. ಲೇ ಸೀನಾ, ಈ ಬೋರಾಜಿಗೆ 60 ವರ್ಷದ ಮೇಲೆ ಆಗಿರಂಗೆ ಐತಿ, ಅವನಿಗೆ ಸರ್ಕಾರದಿಂದ ಯಾವುದು ದುಡ್ಡು ಪಡ್ಡು ಬರಂಗೆ ಮಾಡಕ್ಕೆ ಬರೋಲ್ಲ ತಿಂಗಳನ? ಕರೆಕ್ಟು ಗೌಡ್ರೆ, ಮರ್ತಿದ್ದೆ, ತಡೀರಿಲ್ಲಿ ಅಂದ್ರೆ ಹೊರಟು. ಬೋರಾಜ, ಒಂದು ಕೆಲಸ ಮಾಡು, ನಾಳೆಗೆ ನಿಂದೊಂದು ಆಧಾರ್ ಕಾರ್ಡು, ನಿಂದೊಂದು ರೇಷನ್ ಕಾರ್ಡು, ಶಿರಾದಾಗೆ ಗೌರ್ಮೆಂಟ್ ಆಸ್ಪತ್ರೆಗೆ ನಿಂದೊಂದು ಹೆಲ್ತ್ ಸರ್ಟಿಫಿಕೇಟು, ನಿನ್ಗೆ 60 ವರ್ಷ ಐತಿ ಅಂತಾನೆ, ಒಂದು ಫೋಟ, ಇವೆಲ್ಲ ತಗೊಂಡು ಶಿರಾಕ್ ಬಂದ್ಬಿಟ್ಟು ತಾಲೂಕು ಆಫೀಸಿನ ತಕ್ಕ ನಾಳೆಗೆ. ಹೆಂಗ ನಿನಗೆ ಮಂತ್ಲಿ ಪೆನ್ಷನ್ ಬರೋ ಮಾಡ್ಕೊಂಡು ಕೊಡ್ತೀನಿ, ವೃದ್ಧಾಪ್ಯ ವೇತನ, ಓಲ್ಡ್ ಏಜ್ ಪೆನ್ಷನ್ನು, ಇಂದಿರಾ ಗಾಂಧಿ ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಡ್ತಾರೆ. 1200 1500 ಕೊಡ್ತಾರೆ. ಅದನ್ನು ಬರೋಕೆ ಅಪ್ಲೈ ಮಾಡೋಣ, ಅಪ್ಲಿಕೇಶನ್ ಹಾಕೋಣ, ನಾಳೆಗೆ ಸಿರಾಕ್ ಬಂದ್ಬಿಡು. ಮರಿದಂಗೆ ಬರೋಜು, ಇವತ್ತು ಬಾಡು ಇಟ್ಕೋಗೋಣ, ಆಮೇಲೆ ಅದನ್ನು ಮರಿಬೇಡ. ಹೆಂಗ ಸರಿ ಕಣ್ಲೆ ಸಿರಾ, ಯಾತ ಒಂದಿಟ್ಟು ಮಾಡ್ಕೊಡಲಿ. ನಿನ್ನೂ ಗೌಡ್ರನ್ನೇ ನಾನು ನಂಬಿರೋದು. ನನ್ನ ಮಗನ್ನೇ ನಾನು ಬೈಕಂಬ್ತಿಲ್ಲ, ಅವನ ಜೀವನ ಅವ್ನು ಕಟ್ಕೊಂಡವನೇ. ಏನಂದರೆ ಕೊನೆಗಾಲದಾಗ ನಮ್ಮನ್ನು ಕೈ ಬಿಡಬಾರ್ದು ಅಂತಾನ ಹೇಳ್ತೀನಿ ಅಷ್ಟೇ. ಆತು ಕಣಲ್ಲ, ನಾಳೆಗೆ ಹೋಗೋಣ ಹೇಳು. ಲೇ ಬರೋಜ, ಮಧ್ಯಾಹ್ನಕ್ಕೆ 3 ಬಾಡು ಇಟ್ಕೊ ಬರೋಣ ಕೊಡಿ ಅಳಿಗೆ, ಉಂಡು ಬರೋಣ ಹೋಗಿ. ಸರಿ ಗೌಡ್ರೆ, ಆತು ಹೋಗೋಣ ಹೇಳ್ರಿ.